नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ನಮೋ ಭಗವತೆ ಶ್ರೀಧರಾಯ. ಶ್ರೀ ಗುರುಭ್ಯೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳ ಚರಣಾರವಿಂದಗಳಿಗೆ ವಂದಿಸಿ, ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಶ್ರೀ ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಚರಿತ್ರೆಯ ಶ್ರವಣವನ್ನು ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಗುರುದೇವದತ್ತ. ಶ್ರೀಧರರಂಥ ಗುರು ಸರಿ ಯಾರ್ಯಾರಿಲ್ಲ, ಗುರುಪಾದವೇ ಮೂಜಗವೆಲ್ಲ. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಸ್ವರೂಪದ ಅರಿವನ್ನು ಹೊಂದಿ ರಾಮನಾಮದ ಮಹತ್ವವನ್ನು ತಿಳಿಸಿ, ತಾವು ಸಾಮಾನ್ಯರಂತಲ್ಲ ಹೇಳಿ ತಮ್ಮ ಸದಾಚರಣೆಯಿಂದ ತೋರಿಸಿದಂಥ ದೇವರು ಅಂದರೆ ಶ್ರೀ ಶ್ರೀಧರ ಸ್ವಾಮಿಗಳೇ ಸರಿ. ಶ್ರೀರಾಮಾಯಣವನ್ನು ಕೇಳುವಾಗ ಹೇಗೆ ಶ್ರೀರಾಮನ ಆದರ್ಶಮಯವಾದ ಜೀವನ ನಮ್ಮನ್ನು ಆಕರ್ಷಿಸ್ತದೆಯೋ, ಹಾಗೆ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಚರಿತ್ರೆಯನ್ನು ನಾವು ಕೇಳ್ತಾ ಇರುವಾಗ ಅವರ ಪ್ರತಿಯೊಂದು ಆದರ್ಶವೂ ಸ್ಫುಟವಾಗಿ ನಮ್ಮ ಅಂತರಂಗವನ್ನು ತಲುಪ್ತದೆ ಹೇಳಿದರೆ ತಪ್ಪಲ್ಲ. ಭಕ್ತರ ಮೇಲಿದ್ದ ಅವರ ಕರುಣೆ ವಾತ್ಸಲ್ಯಗಳನ್ನು ನೆನಪಿಸಿಕೊಂಡರೆ ಅವರ ದಿವ್ಯ ವಿಭೂತಿ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಕಾಲ್ನಡಿಗೆಯಲ್ಲಿಯೇ ಎಲ್ಲ ಕಡೆಗೆ ಸಂಚಾರ ಮಾಡಿ ಎಷ್ಟೋ ದೇವ ವಿಗ್ರಹಗಳಿಗೆ ದೇವತಾ ಕಲೆಯನ್ನು ತುಂಬಿ ಹಿರಿದಾದ ಆತ್ಮತತ್ವವನ್ನು ತಿಳಿಸಿ ಸಾಧಕರ ಭಕ್ತರ ಜೀವನಕ್ಕೆ ದಾರಿ ದೀಪವಾಗಿ ಆರ್ತರ ಜೀವನಕ್ಕೆ ಆನಂದ ವರ್ಷಕರಾಗಿ ಕಂಗೊಳಿಸಿದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಇಂದು ಸಜ್ಜನರಿಗೆಲ್ಲ ಪ್ರತ್ಯಕ್ಷ ದೇವರೇ ಸರಿ. ಈ ಚರಿತ್ರೆ ಅಂದರೆ ಸದಾದರ್ಶದ ಬುತ್ತಿ ಇದ್ದಾಗೆ. ಇದರೊಳಗೆ ಇರುವ ಸದ್ಗುರುವಿನ ಆದರ್ಶವೆಂಬ ಮೃಷ್ಟಾನ್ನವನ್ನು ನಾವೆಲ್ಲ ಹಂಚಿಕೊಂಡು ಧನ್ಯರಾಗಬೇಕಾಗಿದೆ. ಕೋಪ, ತಾಪ, ಮತ್ಸರ, ಮೋಹ, ಅಹಂಕಾರ, ಅಭಿಮಾನ ಎಲ್ಲ ದುಷ್ಟ ಗುಣಗಳನ್ನು ವರ್ಜಿಸಿ ಸಂಪೂರ್ಣ ಗುರುಭಕ್ತರು ಹೇಳುವ ಬಿರುದಿಗೆ ಪಾತ್ರರಾಗಬೇಕು ಹೇಳುವ ಸಂದೇಶ ಈ ಚರಿತ್ರೆಯಲ್ಲಿ ನಮಗೆ ಕಾಣಿಸ್ತಿದೆ. ಇಷ್ಟೊಂದು ಮಹತ್ತಾದ ಬೃಹತ್ತಾದ ಮಹಾಚರಿತ್ರೆಯನ್ನು ಬಹಳ ಶ್ರಮಪಟ್ಟು ಕಷ್ಟವಹಿಸಿ ನಮ್ಮ ಶ್ರೀ ಶ್ರೀ ಗುರುದಾಸ ಸ್ವಾಮಿಗಳವರು ಬರೆದಿದ್ದಾರೆ. ಯಾಕೆ? ನಾವೆಲ್ಲರೂ ಶ್ರೀಧರರಾಗಿ ಆಗಬೇಕು ಹೇಳುವರ ಉದ್ದೇಶ. ಅವಗುಣಗಳ ದಾಸ್ಯದಿಂದ ನಾವೆಲ್ಲ ಮುಕ್ತರಾಗಬೇಕು. ನಾಳಿಲ್ಲದ ಬಾಳಲ್ಲಿ ನಾಳೆ ಕಾಣದ ವೈಭೋಗದಲ್ಲಿ ಆಸಕ್ತರಾಗದೆ
ಪರಮಾರ್ಥ ಎನ್ನುವಂಥ ವೈಭವದ ಮಂದಿರದಲ್ಲಿ ಸದಾ ಸ್ವಾನಂದಿಗಳಾಗಿರಲಿ ಹೇಳುವ ಆಶಯವೇ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಶ್ರವಣದ ಅಂತರಾರ್ಥವಾಗಿದೆ. ಕಷ್ಟ ಇದ್ದದ್ದೇ ಪ್ರಪಂಚದಲ್ಲಿ, ಅಥವಾ ಪ್ರಪಂಚ ಭಾವದಲ್ಲಿ ಕಷ್ಟ ನಷ್ಟಗಳ ಅನುಭವ ಅನಿವಾರ್ಯ. ಕಷ್ಟ ನಷ್ಟಗಳ ನೋವನ್ನು ಇಷ್ಟದೇವರಾದ ಶ್ರೀ ಶ್ರೀಧರ ಸ್ವಾಮಿಗಳವರ ಚರಿತ್ರ ಶ್ರವಣದಿಂದ ಮರೆತು ನಿರ್ಮಲರಾಗಿ ಬಾಳಲಿ ಹೇಳುವ ಮಹಾ ಉದ್ದೇಶ ಈ ಚರಿತ್ರ ಕಥಾ ನಿರೂಪಣೆಯ ಆಂತರ್ಯ. ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಕರುಣೆಯ ಸ್ವಭಾವವನ್ನು, ಅವರ ಲೀಲೆಗಳನ್ನು, ಅವರ ತತ್ವಗಳನ್ನು, ಅವರ ಸ್ವರೂಪವನ್ನು ಹೊತ್ತು ನಾವೆಲ್ಲ ಆನಂದಿಸಬೇಕಾಗಿದೆ. ಇಂತಹ ಶ್ರೀ ಗುರುಕರ ವಿರಚಿತವಾದ ಮಹಾಗ್ರಂಥಕ್ಕೆ ಪುನಃ ಪುನಃ ನಾವೆಲ್ಲರೂ ನಮಸ್ಕಾರ ಮಾಡುತ್ತಾ ಗುರುಕಾರುಣ್ಯವನ್ನು ಸ್ಮರಿಸಿಕೊಳ್ತಾ ಚರಿತ್ರೆಯ ಮುಂದಿನ ಭಾಗವನ್ನು ಶ್ರವಣ ಮಾಡೋಣ. ಹಿಂದಿನ ಭಾಗದಲ್ಲಿ ಭಕ್ತ ಮಹಾಬಲೇಶ್ವರನಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ದಿವ್ಯ ಪಾದುಕೆಗಳನ್ನು ಅನುಗ್ರಹಿಸಿದ್ದರಲ್ವೇ. ಇಂತಹ ಸದ್ಗುರುವಿನ ಪಾದುಕೆಗಳು ಅಂದರೆ ಸಾಮಾನ್ಯವಾದದ್ದಲ್ಲ. ಅದು ಪಾದುಕೆ ತಸ್ಯ ಪಾದಾಂತೆ ಗಯಾತೆ ಸೋಕ್ಷಯೋ ವಟಃ ತೀರ್ಥರಾಜ ಪ್ರಯಾಗ್ ಗೋಸೌ ಗುರುಮೂರ್ತೆ ನಮೋ ನಮಃ. ಎಲ್ಲಿ ಶ್ರೀ ಗುರುವಿನ ಪಾದುಕೆ ನೆಲೆಸಿರ್ತದೆಯೋ ಆ ಕ್ಷೇತ್ರ ತೀರ್ಥರಾಜ ಕಾಶಿ ಪ್ರಯಾಗವೇ ಇದ್ದ ಹಾಗೆ. ಅಲ್ಲಿ ಅಕ್ಷಯ ವಟವೃಕ್ಷ ನೆಲೆಸಿರ್ತದೆ ಹೇಳಿ ಶಿವನು ಸ್ವಮುಖದಿಂದ ಹೇಳಿದ್ದಾನೆ. ಅಂತಹ ದಿವ್ಯ ಶ್ರೀ ಗುರುಪಾದುಕೆ ಭಕ್ತ ಮಹಾಬಲೇಶ್ವರನ ಮನೆಗೆ ಆಗಮಿಸಿತು. ಶೋಷಣಂ ಪಾಪ ಪಂಕಸ್ಯ ದೀಪನಂ ಜ್ಞಾನ ತೇಜಸಃ ಗುರೋ ಪಾದೋದಕಂ ಸಮ್ಯಕ್ ಸಂಸಾರಾರ್ಣವತಾರಕಂ. ಪಾಪದ ಸಮಸ್ತ ದೋಷವನ್ನೇ ದೂರ ಮಾಡಿ ಜ್ಞಾನದ ದಿವ್ಯ ಬೆಳಕನ್ನು ಬೆಳಗಿ ಭವಸಮುದ್ರದಿಂದ ದಾಟಿಸಲಿಕ್ಕಾಗಿಯೇ ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕೆಗಳು ಭಕ್ತನ ಮನೆಗೆ ಆಗಮಿಸಿದವು. ಶ್ರೀ ಗುರುವಿನ ಪಾದುಕೆ ಅಂದರೆ ಅದು ಸದ್ಗುರು ಸ್ವರೂಪವೇ. ಅದರಲ್ಲಿ ಸದ್ಗುರುವಿನ ಸಾನ್ನಿಧ್ಯವೇ ಇರ್ತದೆ. ಕರುಣಾಮಯಿಗಳಾದ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತನ ಭಕ್ತಿಗೆ ಮೆಚ್ಚಿ ಪಾದುಕೆಗಳನ್ನು ಅನುಗ್ರಹಿಸುವಾಗ ಈತನು ಗೃಹಸ್ಥನೋ ಬ್ರಹ್ಮಚಾರಿ ವಾನಪ್ರಸ್ಥೆ ಸನ್ಯಾಸಿ ಹೇಳುವ ಭೇದಗಳನ್ನು ಎಣಿಸದೆ ಅನುಗ್ರಹಿಸಿದರು. ಪಾದುಕೆಗಳನ್ನು ನಿನ್ನ ಮಕ್ಕಳೇ ಮುಂದೆ ಪೂಜಿಸ್ತಾ ಬರಬೇಕು ಹೇಳಿ ತಮ್ಮ ಸಂದೇಶದಲ್ಲಿ ಅವರು ಬರೆದಿದ್ದಾರೆ. ಇದನ್ನು ಬ್ರಹ್ಮಚಾರಿಯೇ ಪೂಜಿಸಬೇಕು, ಗೃಹಸ್ಥನು ಪೂಜಿಸಬಾರದು ಹೇಳುವ ನಿಯಮವನ್ನು ಅವರು ಹಾಕಲಿಲ್ಲ. ಶ್ರೀಧರ ಸ್ವಾಮಿಗಳು ದಯಾಮಯಿಗಳು. ಅವರು ಅಂತರಂಗದ ಭಕ್ತಿಯನ್ನು ಮಾತ್ರ ಗಮನಿಸಿ ಪಾದುಕಾನುಗ್ರಹ ಮಾಡಿದರು. ಅವರಿಗೆ ಬ್ರಹ್ಮಚಾರಿ ಶ್ರೇಷ್ಠನೋ ಗೃಹಸ್ಥರೋ ಕನಿಷ್ಠರೋ ಹೇಳುವ ಭೇದ ಭಾವ ಇರಲಿಲ್ಲ. ಭಕ್ತ ಮಹಾಬಲೇಶ್ವರನ ಮಕ್ಕಳೇ ಈ ಪಾದುಕೆಗಳನ್ನು ಪೂಜಿಸಬೇಕು ಶ್ರೀ ಶ್ರೀಧರ ಸ್ವಾಮಿಗಳು ಅಪ್ಪಣೆ ಮಾಡಿದರು. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರಾದ ಲಕ್ಷ್ಮೀ ಮಹಾಬಲೇಶ್ವರ ಎಂಬ ಪುಣ್ಯ ದಂಪತಿಗಳಿಗೆ ಶ್ರೀ ಪಾದುಕೆಗಳನ್ನು ಅನುಗ್ರಹಿಸಿ ಆಗಾಗ ಇವರ ಮನೆಗೂ ಆಗಮಿಸುತ್ತಿದ್ದರು. ಶ್ರೀ ಶ್ರೀಧರ ಸ್ವಾಮಿಗಳ ಪೂರ್ಣಾನುಗ್ರಹ ಇವರ ಜೀವನದ ಮೇಲಾಯಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶ್ರೀಧರ ಸ್ವಾಮಿಗಳ ಮಹತ್ವ ಅಗಾಧ. ಮಹಾರಾಷ್ಟ್ರದ ಭಕ್ತನೊಬ್ಬ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಶ್ರದ್ಧಾಭಕ್ತಿಯುಳ್ಳವನಾಗಿದ್ದ. ಅವನು ನರ್ಮದಾ ತೀರದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಹೇಳುವ ಸಾಧನೆಯಲ್ಲಿದ್ದ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಹೇಳಿ ಭಕ್ತಿಯಿಂದ ಶ್ರೀ ಶ್ರೀಧರ ಸ್ವಾಮಿಗಳವರ ಸ್ವಾನಂದದ ಮುಖ ಕಮಲವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಸ್ಮರಣೆ ಮಾಡುತ್ತಾ ಅವನು ಗುರುಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದ. ಶ್ರೀ ಶ್ರೀಧರ ಸ್ವಾಮಿಗಳವರ ಸ್ಮರಣೆ ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದಂಥ ಭಕ್ತನ ತಲೆಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಿಮೆ, ಅವರ ರೂಪ ಸ್ವರೂಪಗಳೇ ತುಂಬಿಕೊಂಡಿದ್ದವು. ಹೀಗೆ ಅವನು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇರುವಾಗ ಅಲ್ಲಿಯೇ ಹತ್ತಿರದಲ್ಲಿ ಮಹಾಂತರೊಬ್ಬರು ಬರ್ತಾ ಇದ್ದರಂತೆ. ಅವರು ಶ್ರೀ ಶ್ರೀಧರ ಸ್ವಾಮಿಗಳ ಈ ಭಕ್ತನನ್ನು ನೋಡ್ತಾರೆ. ಹತ್ತಿರಕ್ಕೆ ಹೋಗಿ ಇವನನ್ನು ಸೂಕ್ಷ್ಮವಾಗಿ ನೋಡಿದರು. ಆಗ ಆ ಭಕ್ತನ ತಲೆಯ ಭಾಗದಲ್ಲಿ ಆ ಮಹಂತರಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ಸೂಕ್ಷ್ಮವಾಗಿ ಗೋಚರಿಸಿದ್ರಂತೆ. ತಾವು ನೋಡ್ತಾ ಇರೋದು ಸ್ವಪ್ನವೋ ಹೀಗೆ ಹೇಳಿ ಅವರು ಪುನಃ ತಮ್ಮನ್ನು ತಾವು ಎಚ್ಚರಿಸಿಕೊಳ್ತಾರೆ ಆ ಮಹಂತರು. ಇಲ್ಲ, ಇದು ಕನಸಲ್ಲ. ಆ ಭಕ್ತನ ತಲೆಯ ಭಾಗದಲ್ಲಿ ಕಾಷಾಯ ವಸ್ತ್ರದಿಂದ ಶೋಭಿಸ್ತಾ ಇರುವಂಥ ಭಸ್ಮ ವಿಭೂಷಿತವಾದ ಸುಂದರ ಗುರುಮೂರ್ತಿಯನ್ನು ಕಂಡ್ರವರು. ತಮಗಾದಂಥ ಸಂತೋಷವನ್ನು ಹೇಳಲಾರದೆ
ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಹೇಳಿ ಜಯಘೋಷ ಮಾಡ್ತಾ ಆ ಶ್ರೀಧರ ಸ್ವಾಮಿಗಳ ಆ ಭಕ್ತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ ಆ ಸಂತರು. ಹೀಗೆ ಆ ಮಹಂತರು ಈ ಶ್ರೀ ಶ್ರೀಧರ ಸ್ವಾಮಿಗಳವರ ಭಕ್ತನಿಗೆ ನಮಸ್ಕಾರ ಮಾಡ್ತಾ ನಮನದತ್ತ ಶ್ರೀಧರಾರ್ಯ ಜೇತು ಜ್ಞಾನಮಂದಿರ ನಮನ ಕಮಲೆ ತನಯ ತತ್ವ ರೂಪ ನಿತ್ಯ ಸುಂದರ ನಮನ ಪರಮಹಂಸ ನಮನ ಸ್ವಾಮಿ ಕರುಣಸಾಗರ ನಮನ ಶ್ರೀಧರೇಂದ್ರ ದತ್ತ ಸಗುಣ ರೂಪ ಗುರುವರ. ಹೀಗೆ ಸ್ತುತಿ ಮಾಡಿದರು. ಆ ಮಹಾಂತರು ಶ್ರೀಧರ ಸ್ವಾಮಿಗಳ ಆ ಭಕ್ತನನ್ನು ಕುರಿತು ಹೇಳ್ತಾರೆ, ಸ್ವಾಮಿ, ನಿಮ್ಮ ತಲೆಯ ಮೇಲ್ಗಡೆ ಬ್ರಹ್ಮನಿಷ್ಠರಾದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಕಾಣಿಸ್ತಾ ಇದ್ದಾರೆ ಹೇಳಿ ತಮಗಾದ ಶ್ರೀ ಶ್ರೀಧರ ಸ್ವರೂಪ ದರ್ಶನದ ಕುರಿತು ಬಣ್ಣಿಸ್ತಾರೆ. ಆ ಭಕ್ತನಿಗೆ ಪರಮ ಸಂತೋಷವಾಗಿಬಿಡುತ್ತಂತೆ. ಗುರುಮಹಿಮೆಯನ್ನು ಕೀರ್ತಿಸ್ತಾನೆ ಅವನು. ಶ್ರೀಧರಾರ್ಯೋ ಜಯ ಜಯತ್ವಂ ತ್ರಿಮೂರ್ತಿ ಸ್ವರೂಪದ ವರ್ಣಿತು ಮಹಿಮಾನಂತೆ ಸ್ವಪಾರಂ ಶಕ್ನುಯಾ ಕಥಂ. ಸ್ವಾಮಿ ಸದ್ಗುರು ಶ್ರೀಧರ, ನಿನಗೆ ಜಯ ಜಯಕಾರ ಇರಲಿ. ನೀನು ತ್ರಿಮೂರ್ತಿ ಅವತಾರಿಕನು. ಅಪಾರವಾದ ನಿನ್ನ ಮಹಿಮೆಯನ್ನು ಯಾರು ತಾನೇ ವರ್ಣಿಸಲಿಕ್ಕೆ ಸಾಧ್ಯ? ನ ಜಾನೇ ಮಂದದೀಹಿ ತ್ವಾಹಂ ಮಾಯಾ ಮೋಹಾಂಧವೇಷ್ಟಿತ ತ್ವಂ ತಾರಕೋ ಸರ್ವವ್ಯಾಪಿ ಸಂಸಾರಾನ್ಮಾಂ ಸಮುದ್ಧರ. ಮಂದಬುದ್ಧಿಯವನಾದಂಥ ನಾನು ಮಾಯಾಮೋಹಗಳಿಂದ ಬಂಧಿಸಲ್ಪಟ್ಟುಬಿಟ್ಟಿದ್ದೇನೆ. ಈ ಸದ್ಗುರು, ಸರ್ವವ್ಯಾಪಿಯಾದ ನೀನು ಭವಸಾಗರ ತಾರಕನು. ನನ್ನನ್ನು ಈ ಸಂಸಾರ ಸಾಗರದಿಂದ ದಾಟಿಸು. ಸದ್ಗುರು, ನಿನಗೆ ಅನಂತ ನಮಸ್ಕಾರವನ್ನು ಸಲ್ಲಿಸ್ತೇನೆ ಹೇಳಿ ಪರಿಪರಿಯಾಗಿ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಸ್ತುತಿಸ್ತಾರೆ. ಅವನ ಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳು ಪೂರ್ಣ ಅನುಗ್ರಹ ಮಾಡಿದರು. ಶ್ರೀ ಶ್ರೀಧರ ಸ್ವಾಮಿಗಳವರು ಮೈಸೂರಿನಲ್ಲಿರುವಾಗ ಮತ್ತೊಂದು ಗುರುಭೇಮೆ ನಡೆಯಿತು. ಶ್ರೀಧರ ಸ್ವಾಮಿಗಳಿಗೆ ಬಹಳ ಸೇವೆ ಮಾಡಿದಂಥವನು, ಶ್ರೀ ಶ್ರೀಧರರಲ್ಲಿ ಅಪಾರ ಭಕ್ತಿಯುಳ್ಳಂಥವನು, ಅನೇಕ ಕಾಲ ಸಾಧು ಸಂತರ ಸಂಘ ಮಾಡಿದವನು, ಸದ್ಬೋಧೆಯ ಶ್ರವಣ ಮಾಡಿದ ವ್ಯಕ್ತಿಯೂ ಆದಂಥ ಚಿಕ್ಕಮಗಳೂರಿನ ಮಂಜುನಾಥನೆಂಬ ಭಕ್ತನು ಬಹಳ ಧನಿಕನಿದ್ದ, ಶ್ರೀಮಂತನಿದ್ದ. ಅವನು ಒಳ್ಳೆಯ ಗುರುಭಕ್ತನೂ ಹೌದು. ಹಿಂದೊಮ್ಮೆ ಶ್ರೀ ಶ್ರೀಧರ ಸ್ವಾಮಿಗಳವರ ಚಾತುರ್ಮಾಸ್ಯ ವ್ರತವನ್ನು ಅವನು ಮಾಡಿಸಿದ್ದ. ಆಗ ಅವನಲ್ಲಿ ಏನಾಯಿತು ಅಂದರೆ, ಅದು ಭಗವಂತನ ಪರೀಕ್ಷೆಯೋ ಏನೋ ಗೊತ್ತಿಲ್ಲ, ಗುರು ಪರೀಕ್ಷೆ ಆಗಿರಬಹುದು. ಅವನಿಗೆ ಅಹಂಕಾರ ಉಂಟಾಗ್ಬಿಡ್ತು. ಅವನು ಏನು ಹೇಳ್ತಾನೆ ಕೇಳಿದರೆ, ನಾನೇ ಎಲ್ಲವ ಮಾಡುವೆನೆನ್ನುತ್ತ, ನಾನೇ ಎಲ್ಲವ ನೀಡುವೆನೆನ್ನುತ್ತ, ನನಗೆ ಸಮನಾರಿಹರು ಶ್ರೀ ಗುರು ಸೇವೆಗೈಬುದಕ್ಕೆ. ನಾನೇ ಗುರುವಿನ ಸಕಲ ಯೋಗ ಕ್ಷೇಮವೆಲ್ಲವ ನೋಡಿಕೊಂಬುವ ಭಾವದಲ್ಲಿ ಗುರು ಭಕ್ತಿಯಲ್ಲಿಯೂ ನಾನೇ ಮಿಗಿಲಿಹೇನೋ. ನಾನೇ ಗುರುವಿಗೆ ಸಾನುಕೂಲವು, ನಾನೇ ಗುರುವಿನ ಶ್ರೇಷ್ಠ ಭಕ್ತನು, ನನ್ನ ಆಶ್ರಯದಲ್ಲೇ ಶ್ರೀ ಗುರು ನಿತ್ಯವಿರುತಿಹನು. ನನ್ನ ಹೊರತಿನ್ಯಾರು ಗುರುವಿಗೆ ಅನ್ನಾಶನವ ನೀಡಬಲ್ಲರು, ನನ್ನ ಆಶ್ರಯವಿಲ್ಲದಿರೆ ಗತಿ ಗುರುವಿಗಾರಿನ್ನೂ. ಶ್ರೀಧರ ಸ್ವಾಮಿಗಳ ಸಕಲ ಯೋಗಕ್ಷೇಮವನ್ನು ತಾನೇ ನೋಡ್ಕೊಳ್ತಾ ಇದ್ದೇನೆ, ತನ್ನನ್ನು ಬಿಟ್ಟರೆ ಶ್ರೀ ಗುರುಗಳನ್ನು ಯಾರೂ ಕೇಳುವವರಿಲ್ಲ ಹೇಳುವ ಅಹಂಭಾವ ಅವನಲ್ಲಿ ಮೂಡಿಬಿಡ್ತು. ಒಮ್ಮೆ ಏನಾಯಿತು ಕೇಳಿದರೆ, ಆತನ ತೋಟದಲ್ಲಿ ಮಳೆಯಾಗದೆ ತೋಟವೆಲ್ಲ ಒಣಗಲಿಕ್ಕೆ ಶುರುವಾಯಿತು. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಶರಣಾಗಿ ಅವರ ಕೃಪೆಯಿಂದ ತೋಟದಲ್ಲಿ ಮಳೆಯಾಗಿ ಉತ್ತಮ ಬೆಳೆಯನ್ನು ಅವನು ಪಡ್ಕೊಂಡಿದ್ದ. ಇಷ್ಟೊಂದು ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಕಂಡ ಮೇಲೂ ಅವನು ಅಹಂಕಾರ ಹೊಂದಿದ್ದು ಅಂದರೆ ಬಹಳ ಆಶ್ಚರ್ಯ. ಅದು ಭಗವಂತನ ಇಚ್ಛೆಯಾಗಿರ್ಬೋದು. ಶ್ರೀಧರ ಸ್ವಾಮಿಗಳು ಮೈಸೂರಿನಲ್ಲಿ ಇರುವಾಗ ತನ್ನ ಸಂಬಂಧಿಗಳೊಂದಿಗೆ ಸೇರಿ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಭಿಕ್ಷೆ ಮಾಡಿಸಬೇಕು ಅಂತ ಅವನು ಸಂಕಲ್ಪ ಮಾಡ್ತಾನೆ. ಅದರಂತೆ ಶ್ರೀಧರ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾನೆ. ಶ್ರೀಧರ ಸ್ವಾಮಿಗಳು ಅವನ ಮನೆಗೆ ಭಿಕ್ಷಕ್ಕೆ ಹೋಗುವ ಹಿಂದಿನ ದಿನ ಏನಾಯಿತು ಕೇಳಿದರೆ, ನಾಳೆ ಶ್ರೀ ಶ್ರೀಧರ ಸ್ವಾಮಿಗಳು ಮಾತ್ರ ಭಿಕ್ಷಕ್ಕೆ ಬರಬೇಕು, ಸೇವಕರಿಗೆ ಅವಕಾಶ ಇದೆ, ಶ್ರೀಧರ ಸ್ವಾಮಿಗಳ ಪರಿವಾರದವರು ಊಟಕ್ಕೆ ಬರಬಾರದು ಹೇಳಿ ಅವನು ಒಬ್ಬ ಭಕ್ತನ ಮೂಲಕ ಹೇಳಿ ಕಳಿಸ್ತಾನೆ. ಈ ವಿಚಾರವನ್ನು ಶ್ರೀಧರರಿಗೆ ತಿಳಿಸದೆ ಸೇವಕರಿಗೆ ಮಾತ್ರ ತಿಳಿಯುವ ಹಾಗೆ ಸುದ್ದಿಯನ್ನು ತಲುಪಿಸ್ತಾನಂತೆ. ಶ್ರೀಧರ ಸ್ವಾಮಿಗಳು ಮರುದಿನ ಪ್ರಾತಃಸ್ನಾನಾನಿಕಗಳನ್ನು ಮುಗಿಸಿ ಬಂದ ಭಕ್ತರಿಗೆ ತೀರ್ಥವನ್ನು ಕೊಡ್ತಾ ಇದ್ದರು. ಆ ವೇಳೆಯಲ್ಲಿ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಉದರಶೂಲಿಯುಳ್ಳ ಒಬ್ಬ ಶಾಸ್ತ್ರಿಗಳು ಬರ್ತಾರೆ. ಅವರನ್ನು ಕುರಿತು
ಮಧ್ಯಾಹ್ನ ನಾನು ಭಿಕ್ಷೆಗೆ ಹೋಗ್ತಾ ಇರುವಂಥ ಸ್ಥಳಕ್ಕೆ ಬಂದು ಪ್ರಸಾದ ಊಟ ಮಾಡಬೇಕು. ಉದರಶೂಲೆ ಸಂಪೂರ್ಣ ವಾಸಿಯಾಗ್ತದೆ ಹೇಳಿ ಶ್ರೀಧರ ಸ್ವಾಮಿಗಳು ಅಪ್ಪಣೆ ಮಾಡಿಬಿಟ್ರು. ಆ ಶಾಸ್ತ್ರಿಗಳು, ಸ್ವಾಮಿ ದಯವಿಟ್ಟು ಕ್ಷಮಿಸಬೇಕು ನನ್ನನ್ನು, ಅಲ್ಲಿ ನಮಗೆಲ್ಲ ಅವಕಾಶ ಇಲ್ಲ ಹೇಳಿ ಆ ಮನೆಯ ಯಜಮಾನನ ಹೇಳಿಕೆ ಆಗಿಬಿಟ್ಟಿದೆ ಹೇಳಿದ್ರಂತೆ. ಇದನ್ನು ಕೇಳಿ ಶ್ರೀಧರ ಸ್ವಾಮಿಗಳಿಗೆ ಬಹಳ ಬೇಸರ ಅನಿಸ್ತಂತೆ. ತಮ್ಮ ಸೇವಕರನ್ನು ಕರೆದು ಕೇಳಿದ್ರಂತೆ. ಅವರು ಸಹ, ಸ್ವಾಮಿ ತಮಗೊಬ್ಬರಿಗೆ ಭಿಕ್ಷೆಯ ಸಿದ್ಧತೆ ಮಾಡ್ತಾ ಇದ್ದೇನೆ, ಗುರುಗಳ ಪರಿವಾರದವರೆಗೆ ಊಟ ಹಾಕಲಿಕ್ಕೆ ಅಸಾಧ್ಯ ಹೇಳಿ ಹೇಳಿದ್ದಾರೆ. ಅಷ್ಟರಲ್ಲಿ ಶ್ರೀಧರ ಸ್ವಾಮಿಗಳನ್ನು ಕರೆದೊಯ್ಯಲಿಕ್ಕೆ ಮಂಜುನಾಥನೆಂಬ ಆ ಶ್ರೀಮಂತನು ಬಂದ್ಬಿಡ್ತಾನೆ. ಶ್ರೀಧರ ಸ್ವಾಮಿಗಳು ಅವನನ್ನು ಕುರಿತು, ಮಗು ಹೀಗೆ ಯಾಕೆ ಹೀಗೆ ಕಳಿಸ್ತೀನಿ ನೀನು, ನಿನ್ನಂಥ ಗುರುಭಕ್ತರು ಹೀಗೆ ಮಾಡೋದು ಸರಿಯೇ ತಮ್ಮ, ನಿನಗೇನು ಕೊರತೆ ಇಲ್ಲ ಹೇಳ್ತಾರೆ. ಆಗ ಶ್ರೀಮಂತನಾದ ಮಂಜುನಾಥ, ಸ್ವಾಮಿ ಈ ದಿನ ಈ ಸೇವಕರಿಗೆಲ್ಲ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಪಾತ್ರೆಗಳ ಸೌಕರ್ಯ ನನ್ನಲ್ಲಿಲ್ಲ. ನನ್ನ ಸಂಬಂಧಿಕರು ಬಹಳ ಜನ ಇರ್ತಾರೆ, ಬಹಳ ಜನ ಬರ್ತಾರೆ, ಅವರ ಸತ್ಕಾರ ವಿಶೇಷವಾಗಿ ನನಗೆ ಮಾಡಬೇಕಾಗಿದೆ. ಹಾಗಾಗಿ ನಿಮ್ಮ ಸೇವಕರಿಗೆ ಅಡುಗೆ ಮಾಡುವಂಥ ಜನರ ಕೊರತೆಯೂ ಇದೆ ಹೇಳಿ ಹೇಳ್ತಾನೆ. ಆಗ ಶ್ರೀಧರ ಸ್ವಾಮಿಗಳು, ಮಗು ನಿನ್ನಂತಹ ಗೃಹಸ್ಥರು ನನ್ನ ಭಕ್ತರಾದ 4-6 ಜನರಿಗೆ ಭೋಜನ ಮಾಡಿಸಲಿಕ್ಕೆ ಅನುಮಾನ ಮಾಡಬಾರ್ದು. ಅನ್ನದಾನ ಮಾಡಿದ ಹಾಗೆ ಗೃಹಸ್ಥನಿಗೆ ಉನ್ನತಿ ಶ್ರೇಯಸ್ಸು ಹೆಚ್ಚಾಗ್ತದೆ ಹೇಳಿ ತಿಳಿಸಿದರು. ಆದರೂ ಸಹ ಅವನು, ಸ್ವಾಮಿ ತಾವು ಇಂದು ಏನೇ ಹೇಳಿದರು ಈ ದಿನ ಮಾತ್ರ ಅಸಾಧ್ಯ ಹೇಳಿ ತನ್ನ ಹಠವನ್ನೇ ಅವನು ವ್ಯಕ್ತಪಡಿಸ್ತಾನೆ. ಆದರೂ ಶ್ರೀಧರ ಸ್ವಾಮಿಗಳು ಶಾಂತರಾಗಿ, ತಮ್ಮ ನಿನ್ನ ಹಠವನ್ನು ಸಾಧಿಸಬೇಡ, ಶ್ರೀ ಗುರುವಾಣಿಯ ಪರಿಪಾಲನೆ ಮಾಡಬೇಕು, ನಿನಗೆ ಎಲ್ಲವನ್ನೂ ನಾನೇ ಒದಗಿಸಿಕೊಡ್ತೇನೆ ಹೇಳಿ ಪುನಃ ಹೇಳಿದರು. ಅಲ್ಲದೆ ಅಲ್ಲಿರುವಂಥ ಗುರುಭಕ್ತರ ಮನೆಯಿಂದ ಎಲ್ಲವನ್ನೂ ಒದಗಿಸಿಕೊಟ್ರು ಶ್ರೀಧರರು. ಅಂದು ಅಲ್ಲಿ ಶ್ರೀ ಗುರುಗಳ ಭಿಕ್ಷೆಯಾಗಿ ಶ್ರೀಮಂತನ ಸಂಬಂಧಿಗಳಿಗೆ ಊಟಕ್ಕಾಗಿ ಎಲ್ಲ ಸಿದ್ಧತೆಯೂ ಆಯಿತು. ಅಷ್ಟರಲ್ಲಿ ಆ ಸಂಬಂಧಿಗಳಿಗೆ ಏನೋ ತೊಂದರೆ ತೊಡಕು ಉಂಟಾಗಿ ಅವರು ಬರಲೇ ಇಲ್ಲ ಭೋಜನಕ್ಕೆ. ಇದರಿಂದ ಮಾಡಿದ ಅಡುಗೆಯೆಲ್ಲ ಹಾಗೆ ಉಳಿದುಬಿಡ್ತು. ಕೇವಲ ಶ್ರೀ ಗುರುಗಳ ಸೇವಕರಿಗೆ ಮಾತ್ರ ಭೋಜನ ಆಯಿತು. ಆಗ ಶ್ರೀಧರರು ಹೇಳಿದರಂತೆ, ಮಗು ಇನ್ನಿಷ್ಟೆಲ್ಲ ಗುರುಸೇವೆ ಮಾಡಿ ಕೊನೆಗೆ ಹೀಗೆ ಅಹಂಕಾರವನ್ನು ವ್ಯಕ್ತಪಡಿಸಿದ್ದು ಸರಿಯೇ? ಎಲ್ಲವೂ ಸದ್ಗುರುವಿನಿಂದ ನಡೀತದೆ ಹೇಳುವ ವಿಶ್ವಾಸ ನಿನಗಿಲ್ಲವೇ ಹೇಗೆ? ಅಹಂಕಾರಾತ್ ಅವಿವೇಕ, ಅವಿವೇಕಾತ್ ಅಭಿಮಾನ, ಅಭಿಮಾನಾತ್ ರಾಗೋದಯ, ರಾಗೋದಯಾತ್ ಬಹುಕರ್ಮಾಣಿ ಕರ್ಮಣ ಶರೀರೇ ಪರಿಗ್ರಹ. ಅಹಂಕಾರದಿಂದ ಅವಿವೇಕ ಉಂಟಾಗ್ತದೆ, ಅವಿವೇಕವೇ ನಾನು ನನ್ನದು ಎಂಬ ಅಭಿಮಾನಕ್ಕೆ ಕಾರಣವಾಗ್ತದೆ. ಅಭಿಮಾನದ ಮೂಲಕವಾಗಿ ಕಾಮಕ್ರೋಧಾದಿಗಳು, ಕಾಮಕ್ರೋಧಾದಿಗಳಿಂದ ಕರ್ಮ ಮಾಡುವ ಪ್ರಸಂಗ ಬರುತ್ತದೆ. ಆ ರೀತಿಯ ಕರ್ಮಗಳಿಂದ ಜನ್ಮ ಮರಣಗಳು ಪುನಃ ಪುನಃ ಜೀವಿಗೆ ಉಂಟಾಗ್ತದೆ. ಹಾಗಾಗಿ ಅಹಂಕಾರಂ ತ್ಯಜ, ಅಹಂಕಾರವನ್ನು ಬಿಟ್ಟುಬಿಡಿ. ಅನ್ನದಾನದಿಂದ ಆಗುವ ಪುಣ್ಯ ಸಂಪಾದನೆ ಅಂದರೆ ಅಷ್ಟಿಷ್ಟಲ್ಲ. ಅದು ಗುರುಭಕ್ತನಾಗಿದ್ದ ನಿನಗೆ ಲೋಭವೂ ಸರಿಯಲ್ಲ. ನಿನಗೆ ಯಾವುದೇ ಕೊರತೆ ಇಲ್ಲದಾಗೆ ಭಗವಂತನು ಅನುಗ್ರಹಿಸಿದ್ದಾನೆ. 3 ದಿನದ ಬಾಳ್ವೆ ಇದು. ನನ್ನದು, ನನಗೆ ಬೇಕು, ನನ್ನದೇ ಎಲ್ಲ ಹೇಳುವ ಲೋಭದ ಗುಣ ಇರಬಾರದು ನಿಮ್ಮಂಥವರಲ್ಲಿ. ಲೋಭ ಮೂಲಾನಿ ಪಾಪಾನಿ, ಪಾಪಗಳಿಗೆಲ್ಲ ಲೋಭವೇ ಮೂಲ. ಲೋಭಾತ್ ಕ್ರೋಧ, ಲೋಭ ಪಾಪಸ್ಯ ಕಾರಣ, ಲೋಭವೇ ಕ್ರೋಧಕ್ಕೆ ಕಾರಣವಾಗ್ತದೆ, ಲೋಭವೇ ಪಾಪಗಳಿಗೆಲ್ಲ ಕಾರಣ. ಲೋಭೇನ ಬುದ್ಧಿಶ್ಚಲತಿ, ಲೋಭೋ ಜನಯತೆ ತೃಷಾಂ, ತೃಷಾರ್ಥೋ ದುಃಖಮಾಪ್ನೋತಿ ಪರತ್ರೇಹ ಚ ಮಾನವ. ಶ್ರೀಧರರು ಹೇಳಿದ್ರಂತೆ, ಲೋಭದಿಂದ ಬುದ್ಧಿ ಚಂಚಲವಾಗ್ತದೆ. ಲೋಭ ಇದು ಆಸೆ ಎಂಬ ದಾಹವನ್ನು ಹೆಚ್ಚಿಸುತ್ತದೆ. ಆಸೆ ಎಂಬ ದಾಹಕ್ಕೆ ಒಳಗಾದ ಮನುಷ್ಯನು ಇಹಪರಗಳಲ್ಲಿ ದುಃಖವನ್ನೇ ಅನುಭವಿಸ್ತಾನೆ. ಆದ್ದರಿಂದ ನಾನು ಮಾಡಿದೆ, ನಾನೇ ಮಾಡುವಂಥವನು ಹೇಳುವ ಅಹಂಕಾರವನ್ನು ಬಿಟ್ಟು ಮನಸ್ಸಿನಲ್ಲಿ ಒಂದು ಕ್ಷಣವೂ ಲೋಭ ಉಂಟಾಗದ ಹಾಗೆ ಎಚ್ಚರಿಕೆ ವಹಿಸಿಕೊಂಡು ಗುರುಸೇವೆ ಮಾಡಬೇಕು. ಮಗು ಸದ್ಗುರುವಿಗೆ ಯಾರಿಂದ ಏನಾಗಬೇಕಾಗಿದೆಯೋ ಅವರವರ ಉದ್ಧಾರಕ್ಕಾಗಿ ಗುರುಸೇವೆ, ಭಗವಂತನ ಸೇವೆ ಮಾಡೋದಲ್ವೇ? ನಿಸ್ಪೃಹಸ್ಯ ತೃಣಂ ಜಗತ್ತು, ನಿಸ್ಪೃಹರಾದ ನಮಗೆ ಜಗತ್ತೇ ಒಂದು ಹುಲ್ಲು ಕಡ್ಡಿಗೆ ಸಮಾನ. ನಾವು ಅಡವಿಯಲ್ಲಿಯೇ ಇದ್ದು ಜೀವಿಸಬಹುದು. ಆದರೆ ಅಜ್ಞಾನಿಗಳನ್ನು, ದುಃಖದಲ್ಲಿರುವಂಥವರನ್ನು ದುಃಖರಹಿತರನ್ನಾಗಿ ಮಾಡಿ ಅವರನ್ನು ಭಕ್ತರನ್ನಾಗಿ, ಜ್ಞಾನಿಗಳನ್ನಾಗಿ ಮಾಡುವಂಥ ದೃಷ್ಟಿಯಿಂದ ನಾವು ಸಂಚಾರ ಮಾಡ್ತಾ ಇರೋದು. ಮಗು ಅಹಂಕಾರ, ಅಭಿಮಾನ ಎಲ್ಲವನ್ನು ಬಿಟ್ಟು ನಿನ್ನ ಉದ್ಧಾರಕ್ಕಾಗಿ ಗುರುಸೇವೆ, ಪರಮಾತ್ಮನ ಸೇವೆ ಮಾಡು. ಅಹಂಕಾರ, ಅಭಿಮಾನ, ಲೋಭ, ಮೋಹಾದಿಗಳನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸಿದಂಥವನೇ ನಿಜವಾದ ಗುರುಭಕ್ತನೋಳಿ ಏಳಿಸ್ಕೊಳ್ತಾನೆ ಹೇಳಿದ್ರಂತೆ. ಆಗ ಆ ಮಂಜುನಾಥನೆಂಬ ಶ್ರೀಮಂತ, ಆ ಗುರುಭಕ್ತ ಬಹಳ ಖಿನ್ನನಾಗ್ತಾನೆ. ಅವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ತನ್ನ ಅಪರಾಧವಾಯಿತು ಶ್ರೀಧರ ಸ್ವಾಮಿಗಳ ಚರಣಗಳಲ್ಲಿ ಅವನು ಕ್ಷಮೆಯನ್ನೇ ಯಾಚಿಸಿಕೊಳ್ತಾನೆ.
ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಭಕ್ತರು ಮೈಸೂರಿನಿಂದ ಶಿವಮೊಗ್ಗ ಪ್ರಾಂತಕ್ಕೆ ಬರಬೇಕು ಹೇಳಿ ಪ್ರಾರ್ಥಿಸಿ ಆಹ್ವಾನಿಸ್ತಾರೆ. ಅಲ್ಲಿ ಶ್ರೀ ಶೃಂಗೇರಿ ಕ್ಷೇತ್ರದ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಜಯಂತ್ಯುತ್ಸವ ನಡೀತಾ ಇತ್ತು. ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ಹೋದುಕೊಂಡೇ ಭಕ್ತರು ಸ್ವಾಗತ ಮಾಡ್ತಾರೆ. ಶ್ರೀಧರ ಸ್ವಾಮಿಗಳು ಹಾಗೂ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಭೇಟಿಯಾಗಿ ಇಬ್ಬರೂ ಬಹಳ ಆನಂದಿತರಾಗ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳನ್ನು ನೋಡಿ ಶ್ರೀ ಶೃಂಗೇರಿ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಬಹಳ ಸಂತೋಷ ವ್ಯಕ್ತಪಡಿಸಿದ್ರಂತೆ. ಅಲ್ಲಿ ಶ್ರೀಧರ ಸ್ವಾಮಿಗಳ ಪ್ರವಚನವೂ ನಡೆಯಿತು. ಶ್ರೀ ಶ್ರೀಧರ ಸ್ವಾಮಿಗಳ ಮೃದು ಮಧುರವಾದ ವಾಣಿ, ಅವರ ದರ್ಶನಗಳಿಂದ ಎಲ್ಲರಿಗೂ ಆನಂದ ಆಯಿತು. ಸೇರಿದ ಜನರೆಲ್ಲ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ತಮ್ಮ ತಮ್ಮ ಸ್ಥಾನಕ್ಕೆ ಹಿಂತಿರುಗಿದರು. ಆ ಊರಿನ ಕೆಲವು ಭಕ್ತರು ಪಾದಪೂಜೆಗಾಗಿ ಶ್ರೀ ಶ್ರೀಧರ ಸ್ವಾಮಿಗಳನ್ನು ತಮ್ಮ ಮನೆಗೆ ಕರೆದೊಯ್ತಾರೆ. ಅಲ್ಲಿರುವ ಭಕ್ತರನ್ನೆಲ್ಲ ಅನುಗ್ರಹಿಸಿ ಶ್ರೀಧರ ಸ್ವಾಮಿಗಳು ಅಲ್ಲಿಂದ ಹೊರಟು ಸಾಗರಕ್ಕೆ ಬಂದರಂತೆ. ಆತ್ಮತತ್ವ ಬೋಧಕರಾದ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರು ಭಾವಿಕರ ಉದ್ಧಾರಕ್ಕಾಗಿಯೇ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇದ್ದರು. ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರ ಪ್ರಾಂತದಲ್ಲಿ ರಾತ್ರಿ ಹಗಲು ಎನ್ನದೆ ಭಕ್ತರ ಪ್ರಾರ್ಥನೆಗೆ ಒಲಿದು ಭಕ್ತರ ಮನೆಗಳಿಗೆ ತೆರಳಿ ಅವರ ಸಂಕಟಗಳನ್ನೆಲ್ಲ ದೂರ ಮಾಡ್ತಾ ಇದ್ದರು, ಎಲ್ಲರನ್ನೂ ಅನುಗ್ರಹಿಸ್ತಾ ಇದ್ದರು. ಹಾಗೆಯೇ ಶ್ರೀ ಶ್ರೀಧರ ಸ್ವಾಮಿಗಳು ಸಂಚಾರ ಮಾಡ್ತಾ ಮಾಡ್ತಾ ಸಾಗರದ ಚಿಪ್ಪಳ್ಳಿ ಎಂಬ ಊರಿಗೆ ಹೋದರಂತೆ. ಆಗ ಭಾಗೀರಥಿ ಎಂಬ ಮಹಿಳೆ ತನ್ನ ಚಿಕ್ಕ ವಯಸ್ಸಿನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬರ್ತಾಳೆ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯಕ್ಕೆ. ಅವಳು ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನವನ್ನು ಮಾಡಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ, ಸ್ವಾಮಿ, ನಮ್ಮ ವಂಶವನ್ನು ಉದ್ಧಾರ ಮಾಡಬೇಕು. ಪತಿವಿಯೋಗವಾಗಿ ಬಹಳ ಕಷ್ಟದಲ್ಲಿದ್ದೇನೆ ನಾನು. ನಮ್ಮ ಕುಲದಲ್ಲಿ ಗಂಡು ಮಕ್ಕಳಿಗೆ ಅಲ್ಪಾಯುಷ್ಯಾಳು ಹೇಳಿದ್ದಾರೆ. ನಾನು ಏನನ್ನೂ ಅರಿಯದ ಅಬಲೆಯಾಗಿದ್ದೇನೆ, ನನಗೆ ಏನೂ ಗೊತ್ತಿಲ್ಲ. ಶರಣು ಜನ ಪರಿಪಾಲ ದೀಕ್ಷಣೆ ನಿರುತ ನಿರ್ಮಲ ಶಾಂತರೂಪನೆ ಭಕ್ತರೆಲ್ಲರ ಕಷ್ಟ ಹರಿಸುವ ಇಷ್ಟದಾಯಕ ಶ್ರೇಷ್ಠ ಗುರುವರ ಚರಣವೇ ಗತಿ ಶ್ರೀಧರ, ಗುರುದತ್ತ ನಿನ್ನಯ ಪರಮಪದವೇ ಗತಿಯು ಗುರುವರ. ದೋಷದಿಂದಲೇ ಶ್ರೀಧರ ಬಹು ಕಷ್ಟಪಡುತ್ತೀಯೇ ಹರಿಸೆನ್ನ ಪದ ಗುರುವರ. ಪರಮ ನಿರ್ಗುಣ ಬ್ರಹ್ಮನೆನಿಸಿದ ಪರಮಶಾಂತ ಸ್ವರೂಪ ನಿನ್ನಳು ಶರಣು ಎನ್ನುತ್ತ ಚರಣದಡಿಯಲ್ಲಿ ಬಾಗಿ ನಮಿಸುವೆ ಪಡೆಯ ಶ್ರೀಧರ, ಚರಣವೇ ಗತಿ ಶ್ರೀಧರ. ಶ್ರೀಧರ ಸ್ವಾಮಿಗಳ ಚರಣಗಳಲ್ಲಿ ಅವಳು ಕಣ್ಣೀರನ್ನು ಸುರಿಸ್ತಾ ನಮಸ್ಕಾರ ಮಾಡಿ ಪ್ರಾರ್ಥಿಸ್ತಾಳೆ. ಸದ್ಗುರುಗಳೇ, ಇನ್ನು ನಮ್ಮ ಕುಲದಲ್ಲಿ ಇಂಥ ಕಷ್ಟ ಸಂಭವಿಸಿದಾಗೆ ತಾವು ಕರುಣೆ ತೋರಿ ರಕ್ಷಣೆ ಮಾಡಬೇಕು ಅಂತ ಬೇಡ್ಕೊಳ್ತಾಳೆ. ಕಾರುಣ್ಯ ಮೂರ್ತಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಆ ಭಾಗೀರಥಿ ಎಂಬ ಮಹಿಳೆಯ ಎರಡೂ ಮಕ್ಕಳನ್ನು ತಮ್ಮ ಎರಡೂ ಕೈಗಳಿಂದ ಹಿಡಿದುಕೊಂಡು, ತಂಗಿ, ಇನ್ನು ಈ ಇಬ್ಬರು ನಿನ್ನ ಮಕ್ಕಳೆಂಬ ಭಾವನೆಯನ್ನು ಬಿಟ್ಟುಬಿಡು, ಇವರನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಆ ಕುಲಕ್ಕಿರುವ ದೋಷಗಳನ್ನೆಲ್ಲ ಹೋಗಲಾಡಿಸಿ ಅವರನ್ನು ಆಶೀರ್ವದಿಸಿದ್ದಾರೆ. ಈ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ಆ ಭಾಗೀರಥಿ ಎಂಬ ಮಹಿಳೆಯ ಮಕ್ಕಳು ಸುಖದಿಂದ ಜೀವನವನ್ನು ನಡೆಸಿದ್ರಂತೆ. ಆ ಗುರುಸ್ಮರಣೆಯನ್ನು ಇಟ್ಕೊಂಡು ಅವರ ಬದುಕನ್ನು ಸಾಗಿಸಿದ್ರಂತೆ. ಸೂರ್ಯ ಉದಯಿಸಿದ ಮೇಲೆ ಕತ್ತಲೆ ಹೇಗೆ ದೂರವಾಗಿಬಿಡುತ್ತದೆಯೋ ಹಾಗೆ ಗುರುಕೃಪೆಯಾದ ಮೇಲೆ ಅಕಾಲ ಮೃತ್ಯುವಾಗಲೇ ಅಪಮೃತ್ಯುವಾಗಲೇ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ.
ಅಂಥ ಭಯವೂ ಸಹ ಶ್ರೀ ಗುರುಕೃಪೆಯನ್ನು ಪಡ್ಕೊಂಡಂಥವನಿಗೆ ಬಾಧಿಸಲಿಕ್ಕೆ ಸಾಧ್ಯವಿಲ್ಲ. ಅದರಂತೆ ಈ ಭಾಗೀರಥಿ ಎಂಬ ಮಹಿಳೆಯ ಗಂಡು ಮಕ್ಕಳಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಕೃಪಾಬಲದಿಂದ ಎಲ್ಲ ಭಯವೂ ದೂರಾಯಿತು. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಸಂಚಾರ ಮಾಡ್ತಾ ಅಲ್ಲಲ್ಲಿ ಭಕ್ತರ ಕಷ್ಟವನ್ನು ಹೋಗಲಾಡಿಸ್ತಾ ಭಕ್ತರ ಭಕ್ತಿಪೂರ್ವಕ ಪ್ರಾರ್ಥನೆಯಂತೆ ಸಾಗರ ತಾಲೂಕಿನ ಹಳೇಕೇರಿ ಎಂಬ ಪ್ರಾಂತಕ್ಕೆ ಹೋದರು. ಅಲ್ಲಿಂದ ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರದ ಮಾರಿಕಾಂಬೆಯ ಸನ್ನಿಧಾನಕ್ಕೆ ಬಂದು ಅಲ್ಲಿಯ ದೇವಿಯ ಕಲೆಯನ್ನು ಶಾಂತಗೊಳಿಸಿ ಪ್ರಾಣಿಬಲಿಯನ್ನು ನಿಲ್ಲಿಸುವ ಹಾಗೆ ಆಜ್ಞೆ ಮಾಡಿದರಂತೆ. ಸತ್ವಗುಣದಿಂದ ಉಪಾಸನೆ ಮಾಡಬೇಕು ಅಪ್ಪಣೆಯನ್ನು ಕೊಟ್ಟರು. ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ತೆರಳಿ ದೇವಿಯಲ್ಲಿ ದಿವ್ಯ ಕಲೆಯನ್ನು ತುಂಬಿದ ಮೇಲೆ ದೇವಿಗೆ ಜಾತ್ರೆಯ ಉತ್ಸವ ನಡೀಲಿಕ್ಕೆ ಆರಂಭವಾಯಿತು. ಹೀಗೆ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಲ್ಲಿ ನಡೀತಾ ಇರುವಂಥ ಪ್ರಾಣಿ ಹಿಂಸೆಯನ್ನು ನಿಲ್ಲಿಸಿ ಸಾತ್ವಿಕವಾದ ಉಪಾಸನೆಯನ್ನು ಮಾಡುವ ಹಾಗೆ ಆಜ್ಞೆಯನ್ನು ಮಾಡ್ತಾರೆ. ಶ್ರೀಧರ ಸ್ವಾಮಿಗಳ ಆಜ್ಞೆಯಂತೆ ನಡೆದುಕೊಂಡಂಥ ಎಷ್ಟೋ ಕ್ಷೇತ್ರಗಳು ಇವತ್ತಿಗೂ ಇಂದಿಗೂ ಉತ್ತಮವಾಗಿ ನಡೀತಾರೆ.